ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಭಾಗದ ಎಲ್ಲ ನನ್ನ ಹಿತೈಷಿಗಳು, ಪುರಸಭೆ ಅಧ್ಯಕ್ಷರು, ಸದಸ್ಯರು, ಮಾಜಿ ಪುರಸಭೆ ಅಧ್ಯಕ್ಷರು, ಸದಸ್ಯರು, ಎಲ್ಲ ಹಿರಿಯ ಮುಖಂಡರು, ಯುವ ಮುಖಂಡರು, ಮಹಿಳಾ ಮುಖಂಡರೆಲ್ಲ ಸೇರಿ ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತಾವೆಲ್ಲ ನಮ್ಮನ್ನ ಇಲ್ಲಿ ಕರೆಸಿ ಗೌರವಿಸಿ ಹಲವಾರು ಕಾರ್ಯಕ್ರಮ ಬೆಳಗ್ಗಿಂದಲೂ ಕೂಡ ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ, ಚಿಕಿತ್ಸೆಗೆ ಯಾವ ರೀತಿ ನಾವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದಾರೆ. ಅಂಗವಿಕಲ ಮಕ್ಕಳಿಗೆ ನಾವೇನು ಶಾಲೆಯನ್ನು ನಡೆಸ್ತಾ ಇದ್ದೀವಿ, ಕ್ಷಮಿಸಿ, ವಿಶೇಷ ಚೇತನ ಮಕ್ಕಳಿಗೆ ನಾವೇನು ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಅವರನ್ನು ಕೂಡ ಒಳಗೊಂಡಂತೆ ಇವತ್ತಿಲ್ಲಿ ಒಂದು ನಮ್ಮೆಲ್ಲರೂ ಮನರಂಜನೆಯನ್ನ ಕೊಡಲೇಬೇಕು ಅಂತ ಹೇಳಿ ದಕ್ಷ ಯಜ್ಞ ಎಂಬ ಪೌರಾಣಿಕ ನಾಟಕವನ್ನು ಕೂಡ ಆಡುವುದರ ಮೂಲಕ ನನಗೆ ಒಂದು ಆತ್ಮಸ್ಥೈರ್ಯವನ್ನ, ಬೆಂಬಲವನ್ನ, ನೀವು ಯಾವತ್ತೂ ಕೂಡ ನಮ್ಮ ಜೊತೆ ಇರಬೇಕು, ನಮ್ಮೆಲ್ಲರ ಆಶೀರ್ವಾದ ನಿಮಗೆ ಇದೆ ಅನ್ನುವಂತ ಮಾತಿನ ಹಿನ್ನೆಲೆಯಲ್ಲಿ ಇವತ್ತು ನನಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಕೊನೆಯವರೆಗೂ ಅಭಾರಿಯಾಗಿದ್ದೇನೆ ಅಂತ ಮಾತನ್ನು ಹೇಳ್ತಾ ತಮಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಟ್ಟುಹಬ್ಬ ಆಚರಣೆ ಮಾಡೋದು ಬಹಳ ಅವಾಯ್ಡ್ ಮಾಡ್ಕೊತಾ ಇದ್ದೆ, ಸ್ವತಃ ನಾನೇ ಅವಾಯ್ಡ್ ಮಾಡ್ತಿದ್ದೆ. ಈ ಪದ್ಧತಿ ಕೆಲವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರು, ಕೆಲವರು ಏನಪ್ಪ ಇವರು ಹುಟ್ಟುಹಬ್ಬ ಮಾಡಿಕೊಂಡು ಈ ರೀತಿ ಮೆರಿತಾರೆ ಅಂತ ಭಾವನೆ ಬರ್ತದೇನೋ ಅಂತ ನನ್ನ ಮನಸ್ಸಿನಲ್ಲಿರುವಂತ ಸಂಕುಚಿತ ಆ ವಿಚಾರಕ್ಕೆ ನಾನು ಈ ವಿಚಾರಕ್ಕೆ ತಲೆ ಕೊಡ್ತಿರ್ಲಿಲ್ಲ. ಆದ್ರೆ ಎಲ್ಲ ನನ್ನ ಸ್ನೇಹಿತರು ಇವತ್ತು ಒಬ್ಬರೇ ತಪ್ಪಾಗ್ತದೆ, ಎಲ್ಲರನ್ನ ಬಿಡಿಯ ನನ್ನ ಸ್ನೇಹಿತರುಗಳು, ಹಿತೈಷಿಗಳು, ಜನಪ್ರತಿನಿಧಿಗಳು, ನನ್ನ ಪ್ರೀತಿ ಪಾತ್ರಗಳಾದಂತ ಎಲ್ಲ ನನ್ನ ಬಂಧುಗಳು ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಅವರೇ ಮೀಟಿಂಗ್ ಮಾಡಿ, ಅವರೇ ಕಾರ್ಯಕ್ರಮ ಮಾಡಿ ನೀವೆಲ್ಲೂ ಹೋಗಬಾರ್ದು. ನಾನು ಪ್ರತಿ ವರ್ಷ ತಿರುಪತಿಗೆ ಹೋಗಿ ದರ್ಶನ ಪಡೆದು ಅಲ್ಲಿ ಉಳಿತಾ ಇದ್ದಿತ್ತು. ಆದ್ರೆ ಇವತ್ತು ತಿರುಪತಿಗೆ ಹೋದ್ರೂ ಕೂಡ ವಾಪಸ್ ನೀವು 11 ಗಂಟೆ ಬಂದ್ಬಿಡ್ಬೇಕು ಅಂತ ಹೇಳಿ ತಾಕೀತು ಮಾಡಿ ನಾನು ಬೆಳಗ್ಗೆ ತಿಮ್ಮಪ್ಪನ ದರ್ಶನವನ್ನ ಮಾಡಿ ಬೆಳಿಗ್ಗೆ ಅಲ್ಲಿಂದ 4:15 ಹೊರಟು 11:00 ಇಲ್ಲಿ ಸೇರಿದ್ದೇನೆ. ನಿಜವಾಗ್ಲೂ ನನಗೆ ಬಹಳ ಹೃದಯ ತುಂಬಿದ ಸಂತೋಷ ಆಗ್ತದೆ. ನನಗೆ ಇಡೀ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರ ಅಲ್ಲ, ನಮ್ಮ ಬೆಂಗಳೂರು, ನಮ್ಮ ರಾಮನಗರ ಜಿಲ್ಲೆ ಅಲ್ಲ, ಬೆಂಗಳೂರಿಂದ ಹಲವಾರು ಈ ಭಾಗದ ಸ್ನೇಹಿತರು, ವಿವಿಧ ಭಾಗದಿಂದ ಹಲವಾರು ಜನ ರಾತ್ರಿಯಿಂದ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಶುಭಾಶಯವನ್ನು ಕೋರಿದ್ದಾರೆ. ನಾನು ಯಾವತ್ತೂ ಕೂಡ ಅಭಾರಿಯಾಗಿರ್ತೇನೆ. ನನಗಿರೋದಿಷ್ಟೇ, ನಾನು ಧ್ವನಿ ಇದ್ದವರ ಪರವಾಗಿ, ಬಡವರ ಪರವಾಗಿ, ಯಾರು ನನ್ನ ಕೈಲಿ ಆಗೋದಿಲ್ಲ, ಯಾರು ಅನ್ಯಾಯ ಆಗ್ತಿದೆ ಆ ನ್ಯಾಯದ ಪರ ಇರುವಂತ ನೀವು ಹೇಳ್ತಿರೋ ಅವ್ರ ಪರವಾಗಿ ಇರ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ನಾನು ಬೇರೆ ಏನು ಕೂಡ ಬಯಸಿಲ್ಲ. ನನಗೆ ಈ ಜನದ ಮಧ್ಯೆ ಇರ್ತಕ್ಕಂಥ ಶಕ್ತಿ ಆ ಪರಮಾತ್ಮ ಭಗವಂತ ಕೊಡ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿದೆ. ನಾನು ಯಾವತ್ತೂ ಕೂಡ ನಿಮ್ಮಲ್ಲಿ ಒಬ್ಬನಾಗಿ, ಅಣ್ಣನಾಗಿ, ತಮ್ಮನಾಗಿ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸಹೋದರನಾಗಿ ಯಾವತ್ತೂ ಕೂಡ ನಿಮ್ಮ ಜೊತೆ ಇದೇ ಪ್ರೀತಿಯಿಂದ ಇರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ, ಹಲವಾರು ಜನ ಸ್ವತಃ ಅವರೇ ಬಂಡವಾಳಗಳಾಕಿ ಫ್ಲೆಕ್ಸು, ಬ್ಯಾನರ್ಗಳನ್ನ, ಈ ಕಾರ್ಯಕ್ರಮವನ್ನು ಎಲ್ಲವನ್ನು ಮಾಡಿದ್ದಾರೆ. ನನ್ನ ಹತ್ರ ಒಂದು ಬಿಡಿಗಾಸು ಕೂಡ ನೀವು ಇದನ್ನು ಮಾಡಬೇಕು ಅಂತ ಯಾವತ್ತೂ ಕೂಡ ನನಗೆ ಹೇಳ್ಬಾರಲ್ಲ. ಇವೆಲ್ಲವನ್ನು ಮಾಡಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಹಿತೈಷಿಗಳಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ.